ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಪ್ರಿಯಾಂಕ್ ಖರ್ಗೆ ಅವರಿಂದ ಇದೆ ಅಂಥ ಕೆಲಸ ಇದೆಲ್ಲ ಬೇಕಿತ್ತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ? ಈಗ ಸರಿಯಾಗಿ ತಿರುಗಿಸಿ ಸಿಗ್ತಾ ಇದೆ ಅವ್ರಿಗೆ. ಪ್ರಿಯಾಂಕ್ ಖರ್ಗೆ ಅವರು ಯಾವುದರಿಂದ ಒಳ್ಳೆ ನೇಮ್ ಆ್ಯಂಡ್ ಫೇಮನ್ನು ರಾಷ್ಟ್ರ ಮಟ್ಟದಲ್ಲಿ ಗಳಿಸಿದ್ರೋ ಈಗ ಮತ್ತದೇ ಅಸ್ತ್ರವನ್ನು ಟಚ್ ಮಾಡೋದಕ್ಕೆ ಹೋಗಿ ಕೈ ಸುಟ್ಕೊಂಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ದಾಖಲೆ ಸಮೇತ ಈಗ ಉತ್ತರ ದಾಖಲೆ ಬಿಟ್ಟು ಮಾನ್ಯ ಮಂತ್ರಿಗಳಿಗೆ ಶಾಕ್ ಕೊಡ್ತಾ ಇದೆ ಕಮಲ ಪಡೆ. ಮತ್ತು ಬಹಳಷ್ಟು ಜನ, ಬರೀ BJP ಅವರು ಮಾಡ್ತಿರೋದಲ್ಲ, ಬಹಳಷ್ಟು ಜನ ಲೆಕ್ಕ ಇಟ್ಟು ದಾಖಲೆ ಇಟ್ಟು ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಕನ್ನಡಿ ತೋರಿಸ್ತಾ ಇದ್ದಾರೆ. ಏನು ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಪ್ರಿಯಾಂಕ್ ಖರ್ಗೆ ಅವರು ಮತ್ತೊಂದು ದೊಡ್ಡ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿದ್ದಾರೆ. ಕರಾವಳಿಯಲ್ಲಿ ಇನ್ವೆಸ್ಟ್ಮೆಂಟ್ಗಳೇ ಬರ್ತಿಲ್ಲ, ಯಾಕಂದರೆ ಕೋಮುವಾದ, ಇಲ್ಲಿ ಧರ್ಮಗುರುಗಳು ಅವರು ಇವರು ಸರಿ ಇಲ್ಲ, ರಾಜಕಾರಣಿಗಳ ವಾಯ್ನೂ ಸರಿ ಇಲ್ಲ ಅನ್ನೋ ಅರ್ಥದಲ್ಲಿ ಮಾತಾಡಿ ಇಲ್ಲಿ ಕೋಮುವಾದದ ಕಾರಣದಿಂದಾಗಿ ಏನು ಕರಾವಳಿ ಉದ್ಧಾರ ಆಗಿರೋವಷ್ಟು ಇವತ್ತು ಕಲಬುರಗಿ ಅದರ ಅರ್ಧದಷ್ಟು ಉದ್ಧಾರ ಆಗಿದ್ರು ಕೂಡ ಜನ ಎಷ್ಟು ಖುಷಿ ಪಡ್ತಿದ್ರು. ಪ್ರಿಯಾಂಕ್ ಖರ್ಗೆ ಅವರು ಹೊತ್ತು ಮೆರೆಸ್ಬಿಡ್ತಿದ್ರು. ಕಲಬುರಗಿಯನ್ನು ಆಳಿದಂತಹ ಯಾರ್ಯಾರು ಜನಪ್ರತಿನಿಧಿಗಳಿದ್ದಾರಲ್ಲ ಅವ್ರಿಗೆಲ್ಲ ಇವತ್ತು ನಾಚಿಕೆ ಆಗೋ ಪರಿಸ್ಥಿತಿ ಇದೆ. ಒಂದು ಸಲ ಕಲಬುರಗಿಗೆ ಭೇಟಿ ಕೊಟ್ಟರೆ ಅಲ್ಲಿ ಜನ ಎಷ್ಟು ಕಷ್ಟಪಡ್ತಿದ್ದಾರೆ ಓಟ್ ಹಾಕಿದವರು ಅನ್ನೋದು ಎಲ್ರಿಗೂ ದರ್ಶನ ಆಗುತ್ತೆ. ಯಾವ ಭಾಗಕ್ಕಾದರೂ ಹೋಗಿ, ದೊಡ್ಡ ದೊಡ್ಡ ಮಂತ್ರಿಗಳ ಮನೆ ಒಂದು ಬಿಟ್ಟು. ಅಂಥದ್ರಲ್ಲಿ ಕಲಬುರಗಿಯ ಮೂಲದ ಅಲ್ಲಿಂದ ಗೆದ್ದು ಬಂದಿರುವಂಥ IT-BT ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ಅವರು ಯಾಕೆ ಬರ್ತಿಲ್ಲ ಕರಾವಳಿಗೆ ಕಂಪನಿಗಳು, ಇನ್ವೆಸ್ಟ್ಮೆಂಟು, ಕೈಗಾರಿಕೆ ಅಂದರೆ ಕೋಮುವಾದ ಅನ್ನುವ ಹಣೆಪಟ್ಟಿಯನ್ನು ಕಟ್ಟಿದ್ದಾರೆ. ಅಂದರೆ ಬರೋರನ್ನು ಹೆದರಿಸ್ದಂಗೆ ಇದು ಒಂದು ತಪ್ಪು ಸಂದೇಶ, ಆ ಭಾಗದ ಬಗ್ಗೆ ತಪ್ಪು ಸಂದೇಶ ಕೊಟ್ಟಂಗೆ. ಮತ್ತೊಂದು ಕಡೆಗೆ ಅದರ ಜೊತೆಗೆ ತಮ್ಮ ಕಾಲು ಬುಡದಲ್ಲಿ ಏನಿದೆ ಅನ್ನೋದನ್ನು ನೋಡ್ಕೊಳ್ದೆ ಏನಾದರೂ ಮಾತಾಡೋಕೆ ಹೋದರೆ ಏನಾಗಬೇಕೋ ಅದೇ ಆಗುತ್ತೆ ಅನ್ನೋದಕ್ಕೆ ಈಗ ನೋಡಿ ಲೆಕ್ಕದ ಸಮೇತ ದಾಖಲೆ ಸಮೇತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಶಾಕ್ ಕೊಡ್ತಿದ್ದಾರೆ. ಒಂದು ಕಡೆ RSS ಬೈತಾರೆ, RSS ದೆವ್ವ, ಅದರ ನೆರಳು BJP, ಆ ದೆವ್ವದ ಜೊತೆ ನಾವು ಗುದ್ದಾಡೋದು ಅಂದರೆ ವ್ಯರ್ಥ ಅಂತೆಲ್ಲ ಮುಗಿಬಿದ್ದಿದ್ದಾರೆ. ಅದು ಒಂದು ಕಡೆ ರಾಜಕೀಯ ಸೈದ್ಧಾಂತಿಕ ವ್ಯತ್ಯಾಸ. ಆದರೆ ಇವರು IT-BT ಮಿನಿಸ್ಟರ್ ಆಗಿ ಕರಾವಳಿಯ ಅಭಿವೃದ್ಧಿಯನ್ನು ನೋಡೋದಕ್ಕೆ ಸಾಧ್ಯವಾಗಿಲ್ವ ಇವರಿಗೆ? ಕರಾವಳಿ ಉದ್ಯಮಶೀಲವಾದಂಥ ಅಲ್ಲಿನ ಜನ ಮತ್ತು ಅಲ್ಲಿ ಆಗಿರುವ ಡೆವಲಪ್ಮೆಂಟು, ಆ ಭಾಗದ ಬಗ್ಗೆ ಈ ರೀತಿ ಒಂದು ಜನರಲೈಸ್ಡ್ ಸ್ಟೇಟ್ಮೆಂಟ್ ಕೊಟ್ಟು ಬಂದುಬಿಟ್ರೆ ಆಯಿತಾ? ಹಾಗಾದ್ರೆ ಆ ಕೋಮು ಗಲಭೆ ಆಗೋದ್ರಲ್ಲಿ ಯಾರ್ಯಾರ್ದು ಪಾತ್ರ ಇದೆ ಅಂತ ಹುಡ್ಕೋದಕ್ಕೆ ಹೋದರೆ ಅಲ್ಲೊಂದೇ ಆಗಲ್ಲ, ತುಂಬ ಕಡೆ ಆಗುತ್ತೆ. ನಂಬರ್ 1. ಇನ್ನೊಂದು, ಯಾರಿಂದ ಆಗುತ್ತೆ? ರಾಜಕಾರಣಿಗಳು ಅಂದರೆ ಒಂದೇ ಕೈ ಅಂತೂ ಚಪ್ಪಾಳೆ ಹಾಕೋಕ್ಕಾಗಲ್ವಲ್ಲ, ಯಾರ್ಯಾರಿಂದ ಆಗುತ್ತೆ ಅನ್ನೋದು ಒಂದೇ ಬರುತ್ತಲ್ವ. ಅದರ ನಡುವೆಯೂ ಕರಾವಳಿ ಭಾಗದ ಅಭಿವೃದ್ಧಿ ಹೆಂಗಾಗಿದೆ ಅನ್ನೋದನ್ನು ನೋಡಿ ಮಾತಾಡಬೇಕಿತ್ತು ಕಲಬುರಗಿ ಮಿನಿಸ್ಟರು ಅನ್ನೋದು ಈಗ ಆಕ್ರೋಶಕ್ಕೆ ಕಾರಣ ಆಗಿರೋದು. ನೋಡಿ, ನಮ್ಮ ಹೆಮ್ಮೆಯ ಕರಾವಳಿ ಜಿಲ್ಲೆ ಕುರಿತು ಅನಗತ್ಯವಾಗಿ ಬಂಡವಾಳ ಹೂಡಿಕೆದಾರರನ್ನ ಹೆದರಿಸುವ ಕೆಲಸವನ್ನು ಸ್ವತಃ ರಾಜ್ಯ ಸರ್ಕಾರದ IT-BT ಸಚಿವರೇ ಮಾಡ್ತಿದ್ದಾರೆ. ಅಂದರೆ ಬರೋವ್ರಿಗೆ ಇವರು ರೆಡ್ ಕಾರ್ಪೆಟ್ ಹಾಸ್ಬೇಕು, ಅಂಥದ್ರಲ್ಲಿ ಇಲ್ಲಿ ಬಂದರೂ ಕೋಮುವಾದ ಡೇಂಜರಸ್ ಅಂತ ಇವರೇ ಮೆಸೇಜ್ ಕೊಟ್ಟಂಗೆ ಆಗಿಲ್ವಾ? ಅಲ್ಲಿ ಬರದೇ ಇದ್ದಂಗೆ ತಡೆದಂಗೆ ಆಗಿಲ್ವಾ? ಇವರು ರಾಜ್ಯದ ಹಿತ ಕಾಯಬೇಕಾದ ಸಚಿವರು, BJP ತಿರುಗೇಟಿದು ಹೂಡಿಕೆದಾರರಲ್ಲಿ ಭೀತಿ ಹುಟ್ಟಿಸೋ ಕೆಲಸ ಮಾಡ್ತಿದ್ದಾರೆ. ಕರಾವಳಿ ಆರ್ಥಿಕತೆಗೆ ಕಳಂಕ ಹಚ್ಚುವ ಕೆಲಸವನ್ನು ಮಾಡ್ತಿದ್ದಾರೆ. ಕರಾವಳಿ ಜನರಿಗೆ ಮಾಡ್ತಿರುವ ಅವಮಾನ ಅಷ್ಟೇ ಅಲ್ಲ, ಇದು ತಮ್ಮ ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಿಟ್ಕೊಳ್ಳೋದಕ್ಕೆ ಮತ್ತೇನಾದರೂ ಕಾಂಟ್ರವರ್ಸಿ ಕಿಡಿ ಹೊತ್ತಿಸಿ ಜನರ ಗಮನ ಬೇರೆ ಕಡೆ ಸೆಳೆಯುವಂತಹ ಪ್ರಯತ್ನ ಅಂತ BJP ತಿರುಗಿಸ್ಕೊಡ್ತಿದೆ. BY ವಿಜಯೇಂದ್ರ ಅವರು ನೋಡಿ, ಅವರ ಅಂಕಿಅಂಶದ ಪ್ರಕಾರನೇ ಈಗ BJP ಉತ್ತರ ಕೊಡ್ತಾ ಇದೆ. ನಿಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಏನೇನಾಗಿದೆ ನೋಡಿ ಅಂತ. ಡಾಕ್ಟರ್ ಗೋವಿಂದ ರಾವ್ ಅವರ ಸಮಿತಿ ನಿಮ್ಮ ಘನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿರುವ ವರದಿಯೇ ನಿಮ್ಮ ವೈಫಲ್ಯಕ್ಕೆ ಕನ್ನಡಿ ಹಿಡಿದಿದೆ, ದಯವಿಟ್ಟು ನೋಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಕಲಬುರಗಿ ಜಿಲ್ಲೆಯ ಎಲ್ಲ ತಾಲೂಕುಗಳು ಅತಿ ಹಿಂದುಳಿದ ಪಟ್ಟಿಯಲ್ಲಿದೆ. ಇದು ಎಷ್ಟು ದೊಡ್ಡ ಶೇಮ್ ಅಲ್ವಾ? ಒಂದು ತಾಲೂಕಲ್ಲ, 2 ತಾಲೂಕಲ್ಲ, ಕಲಬುರಗಿ ಜಿಲ್ಲೆಯ ಪ್ರತಿ ತಾಲೂಕು ಅತಿ ಹಿಂದುಳಿದ ಪಟ್ಟಿಯಲ್ಲಿದೆ. ಕರಾವಳಿಯು ತನ್ನ ಸ್ವಂತ ಶಕ್ತಿಯಿಂದ ಅಭಿವೃದ್ಧಿ ಹೊಂದಿದ ವಲಯವಾಗಿ ಗುರುತಿಸ್ಕೊಂಡಿದೆ. ಕರಾವಳಿ ಭಾಗಕ್ಕೆ ಹೋದರೆ ಇವತ್ತು ಯಾವ ರಾಜಕಾರಣಿ ನಂಬ್ಕೊಂಡು ಬದುಕ್ತಾನೆ ಇಲ್ಲ. ಅವರವರ ಸ್ವಂತ ಬಲದ ಮೇಲೆ ಊರನ್ನು, ಇಡೀ ಆ ಭಾಗವನ್ನು ಕಟ್ಕೊಂಡಿರುವಂಥ ಬುದ್ಧಿವಂತರ ನಾಡನ್ನು ನೀವು ಹೀಯಾಳಿಸೋಕೆ ಹೋದ್ರೆ ಸುಮ್ಮನೆ ಇರ್ತಾರಾ? ಅದು ಧರ್ಮಗುರುಗಳನ್ನೂ ಹೀಯಾಳಿಸೋ ರೀತಿಯಲ್ಲಿ ಕೆಲವು ಮಾತುಗಳೆಲ್ಲ ಈಗ ಕಂಪ್ಲೇಂಟ್ ತನಕ ಆಗ್ಬಹುದು. ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಎಲ್ಲ ಬಗೆಯ ಬಿಸಿ ತಟ್ಟತೆ ಗ್ಯಾರಂಟಿ. ಏನು ಕಲಬುರಗಿಯಲ್ಲಿ ನೋಡಿದ್ವಿ ನಾವು ಮೊನ್ನೆ, RSS ಪಥಸಂಚಲನಕ್ಕೆ ವಿರೋಧ ವ್ಯಕ್ತಪಡಿಸಿ ದೊಣ್ಣೆ ಬೀಸೋದ್ರ ತನಕ ಅದು ದೊಡ್ಡ ಸದ್ದಾಯ್ತಲ್ಲ ರಾಷ್ಟ್ರ ಮಟ್ಟದಲ್ಲಿ. ಈಗ ಸದ್ಯಕ್ಕೆ ಎಲ್ಲ ತಣ್ಣಗಾಗಿತ್ತು, ಮತ್ತೇನಾದರೂ ಬೇಕು ಅಂತ ಪ್ರಿಯಾಂಕ್ ಖರ್ಗೆ ಅವರು ಇದನ್ನು ಎತ್ಕೊಂಡ್ರ?
ನನ್ನ ಬಗ್ಗೆ ಯಾರು ಮಾತಾಡ್ತಾನೆ ಇಲ್ವಲ್ಲ ಅಂತ ಎತ್ಕೊಂಡ್ರ, ಬರೀ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಅವ್ರದ್ದೇ ಕಥೆ ಆಗ್ಬಿಟ್ಟಿದೆ ಅಂತ ಈ ರೀತಿ ಮಾತಾಡ್ತಿದ್ದಾರಾ? ಮೋಹನ್ ಭಾಗವತ್ ಅವರೇ ಬಂದು ಆನ್ಸರ್ ಮಾಡಿದ್ರು ಅಂತ ಇನ್ನೊಂದ್ಸಲ ಕೆಣಕೋಣ ಅನ್ನೋ ರೀತಿಯಲ್ಲಿ RSS ಅನ್ನು ಅಟ್ಯಾಕ್ ಮಾಡಿ ಮತ್ತೆ ಅಲ್ಲಿ ಕರಾವಳಿ ಜನರನ್ನ ಅವಮಾನಿಸಿರೋದಾ? ಇದೆಲ್ಲ ಗೊತ್ತಾಗತ್ತೆ ಪ್ರಿಯಾಂಕ್ ಖರ್ಗೆ ಅವರ ಮಾತಲ್ಲಿ. ನೋಡಿ, ಕರಾವಳಿ ತನ್ನ ಸ್ವಂತ ಬಲದ ಮೇಲೆ ಅಭಿವೃದ್ಧಿ ಹೊಂದಿದ ವಲಯ. ನಿಮ್ಮ ತವರು ಜಿಲ್ಲೆಯ ಯುವತಿಯರಿಗೆ ಶಿಕ್ಷಣ ಉದ್ಯೋಗ ನೀಡೋದಕ್ಕೆ ವಿಫಲ ಆಗಿದ್ರಿ ನೀವು. ಕರಾವಳಿಯ ಜನರ ಉದ್ಯಮಶೀಲತೆಯನ್ನು ಅವಮಾನಿಸೋದು ನಿಮ್ಮ ರಾಜಕೀಯದ ಅಸಮರ್ಥತೆ, ಅಸಹಾಯಕತೆಯನ್ನು ತೋರಿಸ್ತಾ ಇದೆ. ದುರಂತ ಇದೊಂದು ಅಂತ ಫಸ್ಟ್ ನಿಮ್ಮ ಊರನ್ನ, ನಿಮ್ಮ ಜಿಲ್ಲೆನ ಅಭಿವೃದ್ಧಿ ಮಾಡಿ ತೋರಿಸಿ ಅಂತ ಸವಾಲ್ ಹಾಕಿರೋದು. ಯಾಕೆ ಇವತ್ತಿಗೂ ಹಿಂದುಳಿದಿದೆ? ನಿಮ್ಮನ್ನು ನಂಬಿದ ಜನರನ್ನ ಹಿಂದುಳಿಯಲು ಬಿಟ್ಟಿದ್ಯಾಕೆ ನೀವು? BJP ಮೊನ್ನೆ RSS ಜಟಾಪಟಿ ಆದಾಗ ಒಂದು ಸವಾಲ್ ಹಾಕಿತ್ತು. ಯಾಕೆ ನೀವು ಯಾವಾಗೂ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಂದನೇ ಈಗಲೂ ಸ್ಪರ್ಧೆ ಮಾಡ್ತೀರಾ? ಮುಂಚೆ ಬಿಟ್ಟು ಹಾಕಿ. ಈಗಲೂ ನಿಮಗೆ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿನೇ ಬೇಕಾ? ನಿಮ್ಮ ಸಮುದಾಯದ, ದಲಿತ ಸಮುದಾಯದ ಎಷ್ಟೋ ಜನ ಸಮರ್ಥರಿರ್ತಾರೆ, ತಾಕತ್ತಿದ್ರೆ ನೀವು ಜನರಲ್ಲಿಂದ ಸ್ಪರ್ಧೆ ಮಾಡಿ ಈ ಸಲ ಬೇರೆಯವ್ರಿಗೆ ಬಿಟ್ಕೊಡಿ ಅಂತ ಓಪನ್ ಚಾಲೆಂಜನ್ನು ಹಾಕಿತ್ತು BJP. ಆಗತ್ತಾ ನಿಮ್ಮ ಹತ್ರ ಗೆದ್ದು ಬರೋಕ್ಕೆ? ಆಗಲ್ವಾ, ಅದು ಆಗಲ್ವಾ ಅಂತ BJP ಸವಾಲ್ ಹಾಕಿತ್ತು. ಮತ್ತೆ ಮಾನವ ಈ ಸೂಚ್ಯಂಕ ಇರುತ್ತಲ್ಲ, ಮಾನವನ ಜೀವನದ ಮಟ್ಟ ಹೇಗಿದೆ ಅಂತ ಅಳೆಯುವ ಸೂಚ್ಯಂಕ, ಅದೆಲ್ಲದರಲ್ಲೂ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು, ಅದರಲ್ಲೂ ಕಲಬುರಗಿ ಶಿಕ್ಷಣ ಇರಬಹುದು, ಆರೋಗ್ಯ ಇರಬಹುದು, ಈ ಬಾಣಂತಿ ಮಕ್ಕಳ ಪೌಷ್ಟಿಕತೆ, ಅವರು ಬದುಕುಳಿಯುವಂತಹ ಪ್ರಮಾಣ ಮತ್ತು ಆರೋಗ್ಯ ಎಲ್ಲ ಲೆಕ್ಕಾಚಾರ ತಗೊಂಡಾಗ PUC SLC ರಿಸಲ್ಟು ಎಲ್ಲ ನೋಡಿದಾಗ ಪ್ರತಿಯೊಂದರಲ್ಲೂ ಕಲಬುರಗಿ, ಕಲ್ಯಾಣ ಕರ್ನಾಟಕದ ಪರಿಸ್ಥಿತಿ ಯಾಕೆ ಹಿಂಗಿದೆ ಅನ್ನೋ ಲೆಕ್ಕವನ್ನು ಕೂಡ ಲಾಸ್ಟ್ ಟೈಮ್ ಇಟ್ಟಿದ್ರು. ಇದು ಯಾವುದ್ರ ಬಗ್ಗೆಯೂ ತಲೆ ಕೆಡಿಸ್ಕೊಳ್ಳದೆ ಈಗ ಕರಾವಳಿ ಬಗ್ಗೆ ಹೋಗಿ ಕರಾವಳಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಿದ್ದಾರೆ. ಅದು ಬರುವಂಥ ಕೈಗಾರಿಕೆಗಳಿಗೆ ಬೆದರಿಸೋ ಕೆಲಸ ಮಾಡ್ತಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಒಬ್ರು IT-BT ಮಿನಿಸ್ಟರ್, ಕಾಮನ್ ಸೆನ್ಸ್ ಇಲ್ವಾ ಇವ್ರಿಗೆ ಅನ್ನುವಂಥ ಆಕ್ರೋಶ ಸಿಡಿದಿದೆ ಪ್ರಿಯಾಂಕ್ ಖರ್ಗೆ ಅವ್ರ ವಿರುದ್ಧ. ಮುಗಿಬಿದ್ದಿದ್ದಾರೆ. ನಿಮ್ಮ ಊರಿನ, ನಿಮ್ಮ ಜಿಲ್ಲೆಯ ಯುವತಿಯರಿಗೆ ಎಷ್ಟು ಉದ್ಯೋಗ ಕೊಡಿಸಿದ್ದೀರಾ? ಏನೇನಾಗಿದೆ ಅಲ್ಲಿ? ಪರದಾಡ್ತಿದ್ದಾರೆ. ಕುಡಿಯೋ ನೀರು, ಉದ್ಯೋಗ ಬಿಡಿ, ಕುಡಿಯೋ ನೀರಿಗೆ ಹಾಹಾಕಾರ ಇದೆ. ನಿಮ್ಮ ಮನೆಯಂಗಳದ ಕತ್ತಲೆಯನ್ನು ಹೋಗಲಾಡಿಸಿ ನಂತರ ಕರಾವಳಿ, ಬೆಳಗ್ತಾ ಇರೋ ಕರಾವಳಿ ಬಗ್ಗೆ ಮಾತಾಡೋ ಧೈರ್ಯ ತೋರಿಸಿ ಅಂತ ಈಗ ತಿರುಗಿ ಇಟ್ಕೊಟ್ಟಿದ್ದಾರೆ. ಬಹಳಷ್ಟು ಜನ ಈಗ ಇವರ ಈ IT ಕಂಪನಿ ಕಮೆಂಟ್ಗೆ, ಕರಾವಳಿ ಬಗ್ಗೆ ಕಮೆಂಟ್ಗೆ ಸಿಂಪಲ್ 1 ಲೈನ್ ಆನ್ಸರ್. ಚಕ್ರವರ್ತಿ ಸೂಲಿಬೆಲೆ ಅವರು, IT ಕಂಪನಿಗಳು ಕಲಬುರಗಿಯಲ್ಲಿ ತುಂಬಿ ತುಳುಕುತ್ತಿವೆ, ಒಂದೊಂದೇ ಲೈನ್ ಆನ್ಸರು. ಅವ್ರಿಗೆ ಅಷ್ಟೇ ಸಾಕಾಗತ್ತೆ. ಯಾಕಂದ್ರೆ ಮೊನ್ನೆ ಅದಕ್ಕೆ ಬೇರೆ ಯಾರು ಬೇಡ, ಬಿಟ್ಟು ಹಾಕಿ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಈ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಟ್ಟಿದ್ರು. ಏನಂದ್ರು ಮಲ್ಲಿಕಾರ್ಜುನ್ ಖರ್ಗೆ ಅವರು? ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಏನೂ ಇಲ್ಲ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಆಗಿಲ್ಲ, ನಮ್ಮ ಕಲ್ಯಾಣ ಕರ್ನಾಟಕಕ್ಕೆ ಸರಿಯಾಗಿ ಫಂಡ್ ಬರ್ತಿಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ಗೋಗರಿತಾರೆ. ನಿಮ್ಗೆ ಮೈಸೂರಿಗೆ ಕೊಡೋದ್ರಲ್ಲಿ, ಹಳೆ ಮೈಸೂರು ಭಾಗ ಕೊಡೋದ್ರಲ್ಲಿ 75% ನಮಗೆ ಕೊಡಿ, ಪೂರ್ತಿ ಬೇಡ, ನಿಮ್ಮ ಥರ ನಮಗೂ ಒಂದು ಅವಕಾಶ ಮಾಡಿಕೊಡಿ. ಯಾರು ಕೇಳ್ತಿರೋರು? ಜನಸಾಮಾನ್ಯ ಅಲ್ಲ, ನಿರಂತರವಾಗಿ ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಳ್ತಿದ್ದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿಂಗೆ ಹೇಳ್ತಾರೆ. ಎಲ್ಲ ಈ ದೇಶದಲ್ಲಿ ರಾಜಕಾರಣಿಯಾಗಿ ಬಹುತೇಕ ಎಲ್ಲ ಪೋಸ್ಟನ್ನು ನೋಡಿದ್ದಾರೆ ಅವರು. ಈಗಂತೂ ಟಾಪ್ ಅಲ್ಲಿದ್ದಾರೆ, AICC ಅಧ್ಯಕ್ಷರಾಗಿದ್ದಾರೆ ಮತ್ತು ಅಧಿಕಾರದಲ್ಲೂ ಕೂಡ, ಆಡಳಿತದಲ್ಲೂ ಕೂಡ ಎಲ್ಲ ಪೋಸ್ಟು, ಮಿನಿಸ್ಟರ್ಗಳಾಗಿ, ವಿರೋಧ ಪಕ್ಷ ನಾಯಕರಾಗಿ, ಸುದೀರ್ಘಾವಧಿಗೆ ಪಕ್ಷದ ಸಾರಥಿಯಾಗಿ ಎಲ್ಲ ಜವಾಬ್ದಾರಿ ನೋಡಾಗಿದೆ. ಕೇಂದ್ರದಲ್ಲಿ, ರಾಜ್ಯದಲ್ಲಿ ಎಲ್ಲ ನೋಡಾಗಿದೆ. 9 ಸಲ ನಿರಂತರವಾಗಿ ಗೆದ್ದು ಬಂದರು ಅವರು ಗುರುಮಿಟ್ಕಲ್ಲಿಂದ, ಆಮೇಲೆ ಚಿತ್ತಾಪುರದಿಂದ. ಈಗ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿದ್ದಾರೆ, ಅವರದ್ದೇ ಸರ್ಕಾರ ಈಗಲೂ ಇದೆ ಕಾಂಗ್ರೆಸ್ಸು. ಇದ್ರ ನಡುವೆ ಬೇಡ್ಕೊಳ್ತಾರೆ, ಕಲ್ಯಾಣ ಕರ್ನಾಟಕ ದಯವಿಟ್ಟು ಅಭಿವೃದ್ಧಿ ಮಾಡಿಕೊಡಿ, ನಮಗೆ ಅನುದಾನದ ವಿಚಾರದಲ್ಲಿ ತಾರತಮ್ಯ ಅಥವಾ ಅಭಿವೃದ್ಧಿ ವಿಚಾರದಲ್ಲಿ ತುಂಬ ಹಿಂದೆ ಇದ್ದೀವಿ ಅನ್ನೋದನ್ನ ಸರ್ಟಿಫಿಕೇಟನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಡ್ತಾರೆ. ಯಾರೆಷ್ಟು ದಿನ ಆಳ್ವಿಕೆ ಮಾಡಿದ್ದು ಆ ಭಾಗವನ್ನು ನಿರಂತರವಾಗಿ ಇದೇ ಕುಟುಂಬ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿರೋದಲ್ವಾ. ಮತ್ತೆ ಇನ್ಯಾರನ್ನು ಕೇಳ್ತಾರೆ? ಜನಪ್ರತಿನಿಧಿಗಳೇ ಗೋಗರೆದ್ರೆ ಜನ ಏನು ಮಾಡಬೇಕು? ಇವರನ್ನ ಕಳಿಸಿದ್ದೇ ಇವ್ರು ಅಭಿವೃದ್ಧಿ ಮಾಡ್ತಾರೆ ಅಂತ. ಇವ್ರು ಅಭಿವೃದ್ಧಿ ಆಗಿಲ್ಲ ಅಂತ ಬಾಯಿ ಬಡ್ಕೊಳ್ಳೋದಾದ್ರೆ, ಇವರು ಇಷ್ಟು ವರ್ಷ ಏನು ಮಾಡಿದ್ರು? ಇವರು ಅಭಿವೃದ್ಧಿ ಆಗಿದ್ದಾರೆ, ಅದರಲ್ಲಿ ಡೌಟ್ ಇಲ್ಲ. ಪ್ರಿಯಾಂಕ್ ಖರ್ಗೆ ಅವರ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ ತಾನೆ, ಅದನ್ನಂತೂ ಒಪ್ಕೊಳ್ಳೇಬೇಕಲ್ವಾ. ಇವರೆಲ್ಲ ಅಭಿವೃದ್ಧಿ ಆಗಿರುವಾಗ ಜನ ಮಾತ್ರ ಯಾಕೆ ಅಭಿವೃದ್ಧಿ ಆಗಿಲ್ಲ ಅನ್ನುವಂಥ ಆಕ್ರೋಶ ಆಗಾಗ ಅವರ ರಾಜಕೀಯ ವಿರೋಧಿಗಳಿಂದ ಸಿಡಿತಿರುತ್ತೆ. ಅದೆಲ್ಲ ಬಿಟ್ಟು ಹಾಕಿ, ನಿಮ್ಮ ಅಭಿವೃದ್ಧಿ ಬಗ್ಗೆ ಯಾರು ಪ್ರಶ್ನೆ ಮಾಡೋಕ್ಕೆ ಬಂದಿಲ್ಲ. ಜನರನ್ನು ಏನು ಮಾಡಿದ್ದೀರಿ ನೀವು ಅನ್ನೋ ಪ್ರಶ್ನೆ ಬರುವಾಗ, ಕಲಬುರಗಿ ಪರಿಸ್ಥಿತಿ ಹೀಗಿರುವಾಗ ಹೋಗಿ ಕರಾವಳಿ ಜನರನ್ನು ಎದುರು ಹಾಕ್ಕೊಂಡು ಬಂದಿದ್ದಾರಲ್ಲ ಪ್ರಿಯಾಂಕ್ ಖರ್ಗೆ ಅವರು. ಇದು ಬೇಕಿತ್ತ ಪ್ರಿಯಾಂಕ್ ಖರ್ಗೆ ಅವರಿಗೆ ಅನ್ನೋದು ಈಗ ಆಕ್ರೋಶಕ್ಕೆ ಗುರಿಯಾಗಿರೋದು. ಕೋಮು ಗಲಭೆಗಳಲ್ಲಿ, ಈ ರಿಲಿಜಿಯಸ್ ನರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕ
ವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. ಇದು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದು ಇದರಿಂದಾನೆ ಇದೇನು ನಾವು ರಕ್ತ ಕಣ್ಣೀರು ನಾವು ನೋಡ್ತಾ ಇದ್ದೀವಲ್ಲ ಅದರಿಂದಾನೇ ಜನ ಬಂಡವಾಳ ಹಾಕಲಿಕ್ಕೆ ಹಿಂದೆ ನೋಡ್ತಾರೆ. ಈ ಕೋಮು ಗಲಭೆಗಳಲ್ಲಿ ಈ ರಿಲಿಜಿಯಸ್ ನೆರೇಟಿವ್ನಲ್ಲಿ ನಮ್ಮ ಭಾಗದ ಆರ್ಥಿಕವಾಗಿ ನಾವು ಏನು ಸಾಧಿಸ್ಬೋದು ಅದಕ್ಕೆ ಹಿನ್ನಡೆ ಆಗ್ತಾ ಇದೆ. ದ ಎಕನಾಮಿಕ್ ಪೊಟೆನ್ಷಿಯಲ್ ಆಫ್ ದ ಎಂಟೈರ್ ರೀಜನ್ ಇಸ್ ಲಾಸ್ಟ್ ಔಟ್. RSS ಇಲ್ಲದೆ ಇದ್ರೆ BJP JDSಗಿಂತ ಕಡೆ ದೆವ್ವದ ಜೊತೆ ಗುದ್ದಾಡ್ದಂಗೆ ರಿಜಿಸ್ಟ್ರೇಷನ್ನು ಆಗಿಲ್ಲ RSSದು, ನಾನೇ ಮಾಡಿಸ್ತೀನಿ, ಮತ್ತೆ ವಿದೇಶದಿಂದ ಫಂಡ್ ಬರ್ತಿದೆ ಅಂದರೆ ಮನಿ ಲಾಂಡ್ರಿಂಗ್ ರೀತಿಯಲ್ಲಿ ಏನೇನೋ ಆಗ್ತಿದೆ ಅನ್ನುವಂಥ ಆರೋಪ RSS ಕಡೆಗೆ ದೊಡ್ಡ ಬಾಣವನ್ನು ಪ್ರಯೋಗ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ ಅವರು. ಇಷ್ಟೆಲ್ಲ ಹೇಳುವಂಥ ಪ್ರಿಯಾಂಕ್ ಖರ್ಗೆ ಅವರು ಇಷ್ಟು ತಮ್ಮ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಂಡು ಬಿಟ್ಟಿದ್ರೆ ಏನೇನು ಆಗಿರ್ತಿತ್ತು ಅವ್ರ ಜಿಲ್ಲೆ. 1972 ಇಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಗುರುಮಿಟ್ಕಲ್ ರೆಪ್ರೆಸೆಂಟ್ ಮಾಡ್ಕೊಂಡು ಬಂದಿದ್ದಾರೆ ದೊಡ್ಡ ದೊಡ್ಡ ಪೋಸ್ಟ್ಗಳಲ್ಲಿ. ಈ ವರ್ಷ ರಿಕ್ವೆಸ್ಟ್ ಮಾಡಿದ್ ನೋಡಿ, ಶಿಕ್ಷಕರ ಕೊರತೆ ಇದೆ, 10,000 ಶಿಕ್ಷಕರನ್ನು ನೇಮಕ ಮಾಡ್ಕೊಳ್ಳೋಕೆ, 371J ಅಡಿಯಲ್ಲಿ ಸ್ಥಳೀಯರಿಗೆ ಉದ್ಯೋಗಾವಕಾಶ ಕಲ್ಪಿಸೋದಕ್ಕೆ ಸರ್ಕಾರಕ್ಕೆ ಒತ್ತಡ ಹಾಕುತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹಳೆ ಮೈಸೂರು ಭಾಗದಂತೆ ದಯವಿಟ್ಟು ನಮ್ಮ ಊರನ್ನ, ನಮ್ಮ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಾಡಿ ಅಂತ ಕೇಳಿಕೊಳ್ಳುತ್ತಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅನುದಾನ ಪ್ರಮುಖ ನಾಯಕರ ಕ್ಷೇತ್ರಗಳಾದ ಮೈಸೂರು, ಬೆಂಗಳೂರಿಗೆ ಸಿಕ್ಕಾಪಟ್ಟೆ ಅನುದಾನ ಹೋಗುತ್ತೆ, 75% ಆದ್ರೂ ನಮಗ್ ಕೊಡಿ ಅಂತ AICC ಅಧ್ಯಕ್ಷರು ಕೇಳಿಕೊಂಡಿರೋದು. ಇಂತಹ ಸ್ಥಿತಿ ಯಾಕೆ ಬರ್ತಿತ್ತು? ಹಾಗಾದ್ರೆ ರಾಜಕಾರಣಿಗಳು ಯಾರು ಗೆದ್ದು ಬಂದಿದ್ದಾರೋ ಅವರ ಮೇಲೆ ಹೊಣೆ ಇಲ್ಲ ಅನ್ನೋದಾದ್ರೆ ಈ ಪ್ರಶ್ನೆ ವ್ಯಾಲಿಡೇ ಅಲ್ಲ ಬಿಡಿ. ನಿರಂತರವಾಗಿ ಗೆದ್ದಂಥ ನಿಮ್ಮನ್ನ ಕೇಳದೆ ಇನ್ಯಾರನ್ನು ಕೇಳಬೇಕು? ಈಗ ಕಲಬುರಗಿಯಲ್ಲಿ ಎಷ್ಟು ಜನ ಉದ್ಯೋಗ ಇಲ್ಲದೆ ಒದ್ದಾಡ್ತಿದ್ದಾರೆ, ನಿರುದ್ಯೋಗ ಅಂತ ನರೇಂದ್ರ ಮೋದಿ ಅವ್ರನ್ನ ಅಟ್ಯಾಕ್ ಮಾಡುವಂತಹ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಅಭಿವೃದ್ಧಿಯ ಬಗ್ಗೆ ಒಂದು ರಿಪೋರ್ಟ್ ಕಾರ್ಡ್ ಇರಲಿ, ಹೆಂಗೋ ಅವ್ರ ದಾಖಲೆ ಸಮೇತ ಎಲ್ಲ ಇಡ್ತಾ ಇರ್ತಾರೆ. ಆವಾಗ BJP ಆಗಲಿ ಮತ್ತೊಂದಾಗಲಿ ವಿತ್ ಡಾಕ್ಯುಮೆಂಟ್ ಬರ್ತಾರೆ. ಪ್ರಿಯಾಂಕ್ ಖರ್ಗೆ ಅವರ ಮಾತಿನ ಚಾಕಚಕ್ಯತೆ ಹೈಕಮಾಂಡ್ ಮನವನ್ನು ಗೆದ್ದಿದೆ. ದಯವಿಟ್ಟು ಪ್ರಿಯಾಂಕ್ ಖರ್ಗೆ ಅವರು ಈಗ BJP ಅವ್ರ ಪ್ರಶ್ನೆ ಎತ್ತಿದ್ದಾರಲ್ಲ, ಈ ಸಲ ಬರ್ಬೇಕು ಅವರು. ನೋಡ್ರಿ ನಮ್ಮ ಜಿಲ್ಲೆ ಹೆಂಗ ಅಭಿವೃದ್ಧಿ ಆಗಿದೆ ಹೇಳಬೇಕು. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ್ದು ಸುಳ್ಳು ಹೇಳಿದ್ರು AICC ಅಧ್ಯಕ್ಷರು. ನಮ್ಮ ಭಾಗಕ್ಕೆ ಬೇಕಾದಷ್ಟು ಅನುದಾನ ತರುವಲ್ಲಿ ನಾನು ಯಶಸ್ವಿಯಾಗಿದ್ದೀನಿ, ನಾನೊಬ್ಬ ಪ್ರಭಾವಿ ಮಂತ್ರಿಯಾಗಿ ನನ್ನ ಜಿಲ್ಲೆಗೆ ಅನುದಾನ ಅದು ಯಾರು ಕೊಡಲ್ಲ ನೋಡೇ ಬಿಡ್ತೀನಿ, ಕೊಡ್ತಿದ್ದಾರೆ ಅಂತ ಹೇಳಬೇಕು. ತಂದೆಯವರು ಹೇಳಿದ ಸುಳ್ಳು. ನಮ್ಮ ಭಾಗ ಅಭಿವೃದ್ಧಿ ಆಗಿದೆ, ನಮ್ಮ ಭಾಗದ ಜನಕ್ಕೆ ಉದ್ಯೋಗ ಇದೆ, ಶಿಕ್ಷಣ ಇದೆ, ನಾವೆಲ್ಲದರಲ್ಲೂ ನಂಬರ್ 1 ಇದ್ದೀವಿ, ನಂಬರ್ 1 ಅಲ್ದಿದ್ರೆ ಎಷ್ಟೋ ಒಟ್ಟಿನಲ್ಲಿ ಮುಂದೆ ಇದ್ದೀವಿ ಅನ್ನೋದನ್ನ ತೋರಿಸ್ಲಿ ಅವರು ವಿತ್ ಡಾಕ್ಯುಮೆಂಟ್. BJP ಅವರಿಗೆ ಸರಿಯಾಗಿ ಉತ್ತರ ಕೊಡ್ಬೇಕೀಗ ಪ್ರಿಯಾಂಕ್ ಖರ್ಗೆ ಅವರು. ಇಂತಹ ಪ್ರಶ್ನೆಗೆ ಉತ್ತರ ಕೊಡದೆ ಹೋದ್ರೆ ಹೆಂಗೆ ಅಲ್ವಾ? ಅವರ ಸಾಮರ್ಥ್ಯಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಕೊಡಬೇಕು ಬಂದು ಅನ್ನುವ ಆಗ್ರಹ ವ್ಯಕ್ತವಾಗ್ತಿದೆ. ಈಗ ಕರಾವಳಿಗರನ್ನ ಕೆಣಕಿರೋದು ಪ್ರಿಯಾಂಕ್ ಖರ್ಗೆ ಅವರು. ಮತ್ತೆ ಅವಮಾನ, ಬರೀ ಕೆಣಕೋದಲ್ಲ ವಿಷಯ ಇದು. ಅವರ ಜವಾಬ್ದಾರಿಯನ್ನು ಮರೆತು, ತಾನು ಯಾರು ಅನ್ನೋದನ್ನ ಮರೆತು ಮಾತಾಡಿ ಬಂದಿದ್ದಾರೆ. ಒಬ್ಬ ಬೇಜವಾಬ್ದಾರಿಯಿಂದ ಯಾರೋ ಬಂದು ಮಾತಾಡ್ತಾರಲ್ಲ, ಈ ಟೀಕೆ ಮಾಡೋರು, ಇನ್ನೊಂದು ಎಕ್ಸ್ಟ್ರೀಮ್ ಅಲ್ಲಿ ಯಾರ್ಯಾರೋ ಮಾತಾಡೋರು, ಭಾಷಣ ಮಾಡೋರು, ಕಿಡಿ ಹತ್ಸ್ ಬರ್ತಾರಲ್ಲ, ಆ ರೀತಿ ಮಾತಾಡೋದು ಒಬ್ಬ ಮಂತ್ರಿಗೆ ಶೋಭೆ ತರತ್ತಾ? ಕರಾವಳಿ ಭಾಗದ ಜನರನ್ನ ಕಿಚಾಯಿಸೋದ್ರ ಜೊತೆಗೆ ಹೊರಗಡೆಯಿಂದ ಬರದಂತೆ ನೀವೇ ತಡೆದಂಗಾಗಲ್ವಾ? ಸೊ ಈ ಹೊಣೆ ಹೊತ್ತು ಇದೆಲ್ಲದಕ್ಕೂ ಉತ್ತರ ಕೊಡ್ಬೇಕೀಗ ಪ್ರಿಯಾಂಕ್ ಖರ್ಗೆ ಅವರು ಅನ್ನುವ ಆಗ್ರಹ ವ್ಯಕ್ತವಾಗ್ತದೆ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.